ಗಾಯ್ಸ್ ಇನ್ನೊಂದು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಗಾಡಿ ಹೊಡಿಬೇಕಾದ್ರೆ ಸ್ವಲ್ಪ ನೋಡಿ ಹಿಂದೆ ಮುಂದೆ ನೋಡ್ಕೊಂಡು ಹೊಡಿರಿ. ಯಾಕಂದರೆ ಆಟೋದವ್ರಿಗೂ ಮೇನಾಗಿ ಹೇಳ್ತಿರೋದು, ಯಾಕಂದರೆ ನನಗೆ ಪರ್ಸ್ನಲಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಬಟ್ ಬೇರೆಯವ್ರದ್ದು ನೋಡಿದ್ದೀನಿ. ಆ್ಯಕ್ಚುಲಿ ಮೊನ್ನೆ ತಾನೇ ನಮ್ಮ ರಾಯಚೂರಲ್ಲಾದ ಆ್ಯಕ್ಸಿಡೆಂಟು. ಪಾಪ ಹುಡುಗ ಏನು ಮಾಡಿಲ್ಲ, ಜಸ್ಟ್ ಹಿಂದೆ ಕುಂತವನ ಅಷ್ಟೇ. ಸಡನ್ಲಿ ಹೋಗಿ ಅವನ ಆಟೋದವನು ಓವರ್ಟೇಕ್ ಮಾಡೋ ಅವಶ್ಯಕತೆಯೇ ಇದ್ದಿಲ್ಲ. ಅದು ಓವರ್ಟೇಕು ಅವ್ರು ಹೋಗೋ ಏನೋ ಒಂದು 30 ಸೆಕೆಂಡ್ ಲೇಟ್ ಆಗ್ತಿತ್ತ, 30 ಸೆಕೆಂಡ್ಗೋಸ್ಕರ ಪಾಪ ಹುಡುಗನ ಪ್ರಾಣನೇ ಹೋಯ್ತು. ನೋಡ್ರಿ ಹೆಂಗೆ ಹೊಡಿತಾವನ ಹುಲಿ, ನಾವು ಹೊಡಿಯೋಣ ಹಂಗಾದ್ರೆ. ಮತ್ತೆ ಇನ್ನೊಂದು, ಹೆಲ್ಮೆಟ್ ಹಾಕೊಂಡು ಗಾಡಿ ಹೊಡೀರಿ, ಸೇಫಾಗಿರಿ. ಯಾಕಂದರೆ ಮನೇಲಿ ನಿಮಗೋಸ್ಕರ ನಿಮ್ಮ ಅಪ್ಪ ಅಮ್ಮ ಎಲ್ಲ ವೇಟ್ ಮಾಡ್ತಿರ್ತಾರೆ. ಸುಮ್ಮನೆ ಯಾರ ಬೀರಿ ಏನೋ ಇದೆ ಅಂದರೆ ಇವನೇ ನಾನು ಹಿಂಗೆ ಬರ್ತಾವನೆ. ಅದಕ್ಕೋಸ್ಕರ ಪ್ರತಿಯೊಬ್ರಿಗೆ ಹೇಳೋದೇನೆಂದರೆ, ಆಟೋದಾಗ ಕುಂತಲ್ಲಿಗೂ ಸ್ವಲ್ಪ ಗಟ್ಟೆ ಹಿಡ್ಕರಿ, ಫೋನ್ಗೆ ನೀವು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಶಿವರಾಜ್ ಅಲ್ಲ ಅವನ ಹೆಸರು ಬ್ರೋ, ನಿಮ್ಮ ಆತ್ಮಗೆ ಶಾಂತಿ ಸಿಗಲಿ ಬ್ರೋ. ನೋಡ್ದೆ ನಿಮ್ಮನ್ನಲ್ಲಿ ಯಾವತ್ತು, ಬಟ್ ಏನು ಮಾಡೋಕ್ಕಿಲ್ಲ, ಟೈಮು ಆಗುತ್ತೆ ಕೆಲವೊಂದು ಸಲ. ಸೊ ಲೈಟ್